ಸ್ನೇಹಿತರೆ ನಮಸ್ತೆ. ಸನಾತನ ಧರ್ಮ ಇದು ಭಾರತೀಯರಲ್ಲಿ ಕೆಲವರಿಗೆ ಶತ್ರು ಧರ್ಮ, ಇನ್ನೊಂದಷ್ಟು ಜನರಿಗೆ ಅಸ್ಪೃಶ್ಯತೆಯ ಧರ್ಮ, ಇನ್ನೊಂದಷ್ಟು ಜನರಿಗೆ ಬ್ರಾಹ್ಮಣ್ಯದ ಧರ್ಮ. ಸನಾತನ ಧರ್ಮ ಶ್ರೇಷ್ಠ ಧರ್ಮ ಎಂದು ಒಬ್ಬರು ಹೇಳಿದರೆ ಇನ್ನೊಬ್ಬರು ಇದೊಂದು ನಿಕೃಷ್ಟ ಧರ್ಮ ಎಂದು ಮೊದಲಿಸುತ್ತಾರೆ. ಹಾಗಾದ್ರೆ ಇವರು ಹೀಗೆ ಹೇಳೋದಕ್ಕೆ ಕಾರಣ ಏನು ಮತ್ತು ಸನಾತನ ಧರ್ಮದಲ್ಲಿ ಕೆಲವು ಮೌಢ್ಯ ಆಚರಣೆಗಳಿಗೆ ಮೂಲ ಯಾವುದೆಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ನೀವಂತೂ ಈ ಒಂದು ಪದವನ್ನ ಕೆಲವು ಎಡಪಂಕ್ತಿಯರ ಬಾಯಲ್ಲಿ ಕೇಳಿಯೇ ಇರುತ್ತೀರಾ. ಅದೇನೆಂದರೆ ಮನುಸ್ಮೃತಿ. ಎಷ್ಟೋ ಬಾರಿ ಮನುಸ್ಮೃತಿ ಕುರಿತು ಚರ್ಚೆ ಮತ್ತು ಮನುಸ್ಮೃತಿಯೇ ಸನಾತನ ಧರ್ಮದ ಗ್ರಂಥ ಎಂದು ಕೂಡ ಹೇಳೋದಿದೆ. ಆದರೆ ಇದು ನಿಜವೇ? ಮನುಸ್ಮೃತಿಯಲ್ಲಿ ಅಂಥದ್ದೇನಿದೆ? ಡಾಕ್ಟರ್ BR ಅಂಬೇಡ್ಕರ್ ರವರು ಈ ಪುಸ್ತಕವನ್ನ ಸುಟ್ಟು ಹಾಕಿದ್ದು ಏಕೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮನುಸ್ಮೃತಿ ಎಂದರೆ ಮನು ಎಂಬಾತನಿಂದ ರಚನೆಯಾದ ಮೂಲ ಗ್ರಂಥ ಎಂದು ಹೇಳಲಾಗುತ್ತದೆ. ಸನಾತನ ಧರ್ಮದಲ್ಲಿ ಮನುವನ್ನ ಮತ್ಸ್ಯ ಪುರಾಣದ ಆಧಾರವನ್ನ ಹಿಡಿದು ಬ್ರಹ್ಮದೇವನಿಂದ ಭೂಮಿಗೆ ಬಂದ ಮೊದಲ ಮಾನವ ಅಥವಾ ಮಾನವರ ಪೂರ್ವಿಕ ಎಂದು ಕರೆಯಲಾಗುತ್ತದೆ. ಈತ ರಚಿಸಿದ ಶಾಸ್ತ್ರವನ್ನ ಮನುಸ್ಮೃತಿ ಅಥವಾ ಇದನ್ನ ಮಾನವ ಧರ್ಮಶಾಸ್ತ್ರ ಎಂದು ಹೇಳಲಾಗುತ್ತದೆ. ಈ ಶಾಸ್ತ್ರದ ಪ್ರಕಾರ ಒಬ್ಬ ಮನುಷ್ಯ ಹೇಗಿರಬೇಕು, ಸಮಾಜದಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು, ಕಾನೂನು ಯಾವುದು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಜಾತಿ, ಯಾವುದು ನೀತಿ ಎಲ್ಲವನ್ನ ತಿಳಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ಇಲ್ಲಿ ನೀವು ಗಮನಿಸಬೇಕಾದಂತಹ ಅಂಶವೇನೆಂದ್ರೆ, ಇದು ದೈವಿಕ ಗ್ರಂಥ ಅಲ್ಲ, ಇದು ಒಂದು ಮಾನವ ನಿರ್ಮಿತ ಗ್ರಂಥವಾಗಿದೆ. ಸನಾತನ ಧರ್ಮದಲ್ಲಿ ದೈವಿಕ ಗ್ರಂಥ ಅಂದ್ರೆ ಅದು ಭಗವದ್ಗೀತೆ ಮಾತ್ರ. ಇದೆಲ್ಲ ಮಾನವ ನಿರ್ಮಿತ ಗ್ರಂಥವಾಗಿದೆ. ಯಾಕೆಂದ್ರೆ ಮನುಸ್ಮೃತಿಯ ನಿಯಮಗಳೇ ಆಗಿದೆ. ಮನುಸ್ಮೃತಿಯ ಪ್ರಕಾರ ಜಾತಿಯು ಹುಟ್ಟಿದ ತಂದೆ ಅಥವಾ ತಾಯಿಯಿಂದ ಬರುತ್ತದೆ ಎಂದು ಹೇಳಲಾಗಿದೆ. ಅದೇ ಭಗವದ್ಗೀತೆಯಲ್ಲಿ ಜಾತಿಯು ಆತನ ಕಸುಬನ್ನ ಅಂದರೆ ಆತ ಮಾಡುವ ವೃತ್ತಿ ಅಥವಾ ವ್ಯಕ್ತಿತ್ವ ಆಧರಿಸಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ಮನುಸ್ಮೃತಿಯ ಪ್ರಕಾರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಮೇಲ್ಜಾತಿಯವರು ಮತ್ತು ಶೂದ್ರರು ಕೀಳು ಜಾತಿಯವರು ಆಗಿದ್ದಾರೆ. ಶೂದ್ರರಾದವರಿಗೆ ಶಿಕ್ಷಣ, ವೇದ, ಉಪನಿಷತ್ತು ಯಾವುದನ್ನ ಕಲಿಯುವ ಅರ್ಹತೆ ಇಲ್ಲ ಎಂದು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇದರ ಪ್ರಕಾರ ಮೇಲ್ಜಾತಿ ಎನಿಸಿಕೊಂಡಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಸೇವೆ ಮಾಡುವುದು ಮತ್ತು ಅವರು ಹೇಳುವಂತೆ ಕೇಳುವುದು ಜೀವನ ಪೂರ್ತಿ ಜೀತದಾಳಾಗಿ ಇರಬೇಕೆಂದು ತಿಳಿಸಿದೆ. ಇಷ್ಟೇ ಅಲ್ಲದೆ ಮನುಸ್ಮೃತಿಯ ಪ್ರಕಾರ ಅಂತರ್ಜಾತಿ ವಿವಾಹವು ಆಗಲೇಬಾರದು ಎಂಬ ನಿಯಮವಿದೆ. ಹಾಗೂ ಒಂದು ವೇಳೆ ಶೂದ್ರನಾದವನು ಅವನ ಜಾತಿಯ ಹೆಂಗಸನ್ನ ಬಿಟ್ಟು ಬೇರೆ ಜಾತಿಯ ಹೆಂಗಸನ್ನ ಮದುವೆ ಆಗಲೇಬಾರದು. ಒಂದು ವೇಳೆ ಬ್ರಾಹ್ಮಣರು ಅಂತರ್ಜಾತಿಯ ವಿವಾಹವನ್ನ ಯಾರ ಜೊತೆಯೂ ಕೂಡ ಆಗಬಹುದಿತ್ತು. ಹಾಗೆಯೇ ಒಬ್ಬ 100 ವರ್ಷದ ವಯಸ್ಸಿನ ಕ್ಷತ್ರಿಯನಿಗೆ ಕೇವಲ 10 ವರ್ಷದ ಬ್ರಾಹ್ಮಣ ಬಾಲಕ ಕಂಡರೆ ಆಗ ಕ್ಷತ್ರಿಯ ಆ ಬ್ರಾಹ್ಮಣನನ್ನ ತನ್ನ ತಂದೆಯ ಸಮಾನದಲ್ಲಿ ನೋಡಬೇಕಾಗಿರುತ್ತದೆ. ಒಬ್ಬ ಬ್ರಾಹ್ಮಣ ಹುಟ್ಟಿನಿಂದಲೇ ಬ್ರಾಹ್ಮಣ, ಆತ ಬ್ರಹ್ಮವಿದ್ಯೆಯನ್ನ ಕಲಿಯದಿದ್ದರೂ, ವಿದ್ಯೆಯನ್ನ ಮೈಗೂಡಿಸಿಕೊಂಡಿಲ್ಲದಿದ್ದರೂ ಆತ ಕೇವಲ ಜಾತಿಯ ಕಾರಣಕ್ಕಾಗಿ ಅಂದರೆ ಹುಟ್ಟಿನ ಕಾರಣಕ್ಕಾಗಿ ಆತ ಬ್ರಾಹ್ಮಣನಾಗಿ ಗೌರವಗಳನ್ನ ಪಡೆದುಕೊಳ್ಳಲು ಅರ್ಹನಾಗಿರುತ್ತಾನೆ ಎಂದು ಇದರಲ್ಲಿ ಹೇಳಲಾಗಿದೆ. ಇಷ್ಟೇ ಅಲ್ಲದೆ ಆತನಿಗೆ ಈ ಸಮಾಜದ ಮೇಲೆ ಯಾವುದೇ ರೀತಿಯ ತೀರ್ಪು ಕೊಡುವ ಅಧಿಕಾರ ಕೂಡ ಆ ಬ್ರಾಹ್ಮಣನಿಗೆ ಇರುತ್ತಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ ಒಬ್ಬ ಶೂದ್ರನಿಗೆ ಎಷ್ಟೇ ಜ್ಞಾನಗಳಿದ್ದರೂ, ಆತ ಎಷ್ಟೇ ಬುದ್ಧಿವಂತನಾಗಿದ್ದರೂ ಆತ ಕೇವಲ ಜಾತಿಯ ಕಾರಣಕ್ಕಾಗಿ ಆತನೊಬ್ಬ ಕೀಳು ಜನಾಂಗಕ್ಕೆ ಸೇರುತ್ತಿದ್ದನು ಮತ್ತು ಆತನ ಯಾವುದೇ ರೀತಿಯಾದಂತಹ ಮಾತಿಗೆ ಬೆಲೆ ಇಲ್ಲ ಎಂದು ಇದರಲ್ಲಿ ಹೇಳಲಾಗಿದೆ. ಇಷ್ಟೇ ಅಲ್ಲದೆ ಶೂದ್ರನಾದವನು ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ ಈ 3 ಮೇಲ್ಜಾತಿಗೆ ಸೇರಿದವರನ್ನ ಆಡಿಕೊಂಡರೆ ಅಥವಾ ತಮಾಷೆ ಮಾಡಿದರೆ ಮತ್ತು ಅವರು ಮಾಡುವಂತಹ ಅನ್ಯಾಯಗಳನ್ನು ವಿರೋಧಿಸಿದರೆ ಅವರ ನಾಲಿಗೆಯನ್ನ ಕತ್ತರಿಸಿ ಹಾಕಲಾಗುತ್ತಿತ್ತು ಮತ್ತು ಕಬ್ಬಿಣದ ರಾಡಿಗೆ ಬಿಸಿ ಮಾಡಿ ಅದರಲ್ಲಿ ಬರೆ ಹಾಕುವಂತಹ ಶಿಕ್ಷೆಗಳನ್ನ ಕೂಡ ನೀಡಲಾಗುತ್ತಿತ್ತು. ಶೂದ್ರನಾದವನು ಅಂತರ್ಜಾತಿ ವಿವಾಹವಾದರೆ ಬ್ರಾಹ್ಮಣನಿಗೆ ಒಂದು ವೇಳೆ ನಿಂದಿಸಿದರೆ, ಅನ್ಯಾಯಗಳನ್ನ ವಿರೋಧಿಸಿದರೆ, ಬ್ರಾಹ್ಮಣರಿಗೆ ಸಲಹೆಗಳನ್ನ ನೀಡಿದರೆ ಅವರನ್ನ ಘೋರವಾಗಿ ಶಿಕ್ಷಿಸಲಾಗುತ್ತಿತ್ತು. ಅಂದರೆ ಬಿಸಿ ಕುದಿಯೋ ಎಣ್ಣೆಯನ್ನ ಬಾಯಲ್ಲಿ ಮತ್ತು ಕಿವಿಯಲ್ಲಿ ಹಾಕಿ ಚಿತ್ರ ಹಿಂಸೆ ನೀಡಲಾಗುತ್ತಿತ್ತು. ಒಂದು ವೇಳೆ ಶೂದ್ರನಾದವನು ಬ್ರಾಹ್ಮಣ ಕನ್ಯೆ ಜೊತೆ ಸಂಬಂಧವನ್ನ ಹೊಂದಿದ್ದರೆ ಆತನ ಮನೆ, ಆಸ್ತಿ ಮತ್ತು ಆತನ ಬದುಕನ್ನೇ ನಿರ್ನಾಮ ಮಾಡಿ ಬಿಡಬೇಕೆಂದು ಮನುಸ್ಮೃತಿಯಲ್ಲಿ ಹೇಳಲಾಗಿದೆ.
ಅದೇ ಬ್ರಾಹ್ಮಣನು ಶೂದ್ರ ಕನ್ಯೆಯ ಜೊತೆ ಸಂಬಂಧವನ್ನ ಹೊಂದಿದ್ದರೆ ಯಾವುದೇ ರೀತಿಯಾದಂತಹ ಶಿಕ್ಷೆಯನ್ನ ನೀಡಬಾರದು ಎಂದು ಮನುಸ್ಮೃತಿಯಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಬ್ರಾಹ್ಮಣ ಕನ್ಯೆ ಜೊತೆ ಇನ್ನೊಬ್ಬ ಬ್ರಾಹ್ಮಣ ಅಥವಾ ಕ್ಷತ್ರಿಯ ಮತ್ತು ವೈಶ್ಯ ಸಂಬಂಧವನ್ನ ಹೊಂದಿದ್ದರೆ ಅವರಿಗೆ ಕೇವಲ ಶಿಕ್ಷೆಯ ಬದಲು ಇಂತಿಷ್ಟು ದಂಡವನ್ನ ಮಾತ್ರ ವಿಧಿಸಬೇಕೆಂದು ಇದರಲ್ಲಿ ತಿಳಿಸಲಾಗಿದೆ. ತಪ್ಪು ಯಾರೇ ಮಾಡಿದರೂ ತಪ್ಪೇ ಆಗಿದ್ದರೂ ಕೂಡ ಈ ಮನುಸ್ಮೃತಿಯ ಪ್ರಕಾರ ಕೇವಲ ಕೆಳಜಾತಿಯವರು ಮಾಡಿದರೆ ಮಾತ್ರವೇ ತಪ್ಪು, ಮೇಲ್ಜಾತಿಯವರು ಮಾಡಿದ್ದೆಲ್ಲವೂ ಸರಿ ಎಂಬ ನಿಯಮಗಳು ಇದೆ ಎಂಬುದನ್ನ ನಾವಿಲ್ಲಿ ಕಾಣ್ಬೋದು. ಒಂದು ವೇಳೆ ಶೂದ್ರನಾದವನು ಆಸ್ತಿಯನ್ನ ಹೊಂದಿದ್ದರೆ ಬ್ರಾಹ್ಮಣನು ಅಥವಾ ಉಳಿದ ಮೇಲ್ಜಾತಿ ಎನಿಸಿಕೊಂಡಂತಹ ವರ್ಗಗಳು ಶೂದ್ರನ ಅಪ್ಪನೆ ಇಲ್ಲದೆ ಅದನ್ನ ಅವರ ವಶ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯವಿತ್ತು. ಇದಕ್ಕೆ ಶೂದ್ರನಾದವನು ಎರಡು ಮಾತನಾಡದೆ ಒಪ್ಪಿಕೊಳ್ಳಬೇಕು ಎಂಬ ನಿಯಮವಿತ್ತು. ಇದರಲ್ಲಿ ನಾವು ಸ್ಪಷ್ಟವಾಗಿ ತಿಳಿಯಬಹುದು, ಮನುಸ್ಮೃತಿ ಎಂಬುದು ಮಾನವ ಧರ್ಮಶಾಸ್ತ್ರವಲ್ಲ. ಇದೊಂದು ಮೇಲ್ಜಾತಿಯವರು ಎನಿಸಿಕೊಂಡಂತಹ ಪಾಪಿಗಳು ತಮಗೆ ಬೇಕಾದಂತೆ ರಚಿಸಿಕೊಂಡ ಒಂದು ಪುಸ್ತಕ ಎಂಬುದಾಗಿ. ಇಷ್ಟೇ ಅಲ್ಲದೆ ಮನುಸ್ಮೃತಿಯ ಪ್ರಕಾರ ಹೆಣ್ಣು ಮಕ್ಕಳಿಗೂ ನಿರ್ಬಂಧವನ್ನ ಹೇರಲಾಗಿತ್ತು. ಇದರ ಪ್ರಕಾರ ಒಬ್ಬ ಹೆಣ್ಣಾದವಳು ಹುಟ್ಟಿನಿಂದ ಮದುವೆಯಾಗುವವರೆಗೆ ತಂದೆಯ ಮಾತನ್ನ ಕೇಳಬೇಕಾಗಿತ್ತು. ಮದುವೆಯಾದ ನಂತರ ಆಕೆಯ ಗಂಡನ ಮಾತನ್ನ ಕೇಳಲೇಬೇಕಿತ್ತು. ಅದು ತಪ್ಪಾಗಿರಲಿ ಅಥವಾ ಸರಿಯಾಗಿರಲಿ ಆಕೆ ಎದುರು ಮಾತನಾಡುವಂತಹ ಅಧಿಕಾರ ಇಲ್ಲ ಎಂದು ಇದರಲ್ಲಿ ಹೇಳಲಾಗಿತ್ತು. ಒಂದು ವೇಳೆ ಆಕೆಯ ಗಂಡ ಏನಾದರೂ ಸತ್ತು ಹೋದರೆ ಆಕೆ ತನ್ನ ಮಕ್ಕಳ ಮಾತನ್ನ ಕೇಳಿಕೊಂಡು ಬದುಕಬೇಕಾಗಿತ್ತು. ಮದುವೆಯಾಗಬೇಕಾದಂತಹ ಹೆಣ್ಣು ತನಗೆ ಬೇಕಾದಂತಹ ವರನನ್ನ ಯೋಚಿಸುವ ಅಧಿಕಾರ ಕೂಡ ಹೆಣ್ಣು ಮಕ್ಕಳಿಗೆ ಇರಲಿಲ್ಲ. ಇಲ್ಲಿ ಗಂಡು ತೆಗೆದುಕೊಳ್ಳುವಂತಹ ನಿರ್ಧಾರವೇ ಅಂತಿಮವಾಗಿರುತ್ತಿತ್ತು. ಒಂದು ವೇಳೆ ಮದುವೆಯಾದ ನಂತರ ಹೆಂಡತಿಯಾದವಳು ಅನ್ಯ ಪುರುಷನ ಸಂಬಂಧವನ್ನ ಹೊಂದಿದ್ದರೆ ಆಕೆಯನ್ನ ಘೋರವಾಗಿ ಶಿಕ್ಷಿಸಲಾಗುತ್ತಿತ್ತು. ಅದೇ ಪುರುಷನು ಬೇರೆ ಹುಡುಗಿಯೊಂದಿಗೆ ಸಂಬಂಧವನ್ನ ಹೊಂದಿದ್ದರೆ ಆತನಿಗೆ ಶಿಕ್ಷಿಸುವಂತಹ ಅಧಿಕಾರವಿರಲಿಲ್ಲ. ಇದರ ಪ್ರಕಾರ ಕೆಳಜಾತಿಯ ಎಲ್ಲರೂ ಮೇಲ್ಜಾತಿಯವರ ಸೇವೆಗಳನ್ನ ಮಾಡುತ್ತಾ ಹೆಣ್ಣು ಕೇವಲ ಗಂಡಿನ ಸೇವೆ ಮಾಡುತ್ತಾ ಬಿದ್ದಿರಬೇಕು. ಆಸ್ತಿ, ಹಣ, ಐಶ್ವರ್ಯ, ಸುಖಭೋಗಗಳನ್ನ ಕೇವಲ ಮೇಲ್ಜಾತಿಯವರು ಮಾತ್ರವೇ ಅನುಭೋಗಿಸುತ್ತಿದ್ದರು. ಇಂತಹ ನೀಚ ಪದ್ಧತಿಯುಳ್ಳಂತಹ ಕೇವಲ ಬ್ರಾಹ್ಮಣ್ಯದ ವಿಚಾರಗಳನ್ನ ಒಳಗೊಂಡು ತಮಗೆ ಬೇಕಾದ ರೀತಿಯಲ್ಲಿ ಬರೆದುಕೊಂಡಿರುವಂತಹ ಈ ಮನುಸ್ಮೃತಿಯು ಮಾನವಶಾಸ್ತ್ರ ಆಗಲು ಸಾಧ್ಯವೇ ಇಲ್ಲ ಮತ್ತು ಇದು ಮುಂದಿನ ಪೀಳಿಗೆಗೆ ಸಿಗಬಾರದು ಎಂಬ ನಿಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ರವರು ಮಾಡಿದಂತಹ ಒಂದು ಅತ್ಯುತ್ತಮ ಕೆಲಸವೇನೆಂದರೆ ಅದನ್ನ ಸುಟ್ಟು ಹಾಕಿರೋದು. ಈಗ ನೀವೇ ಯೋಚಿಸಿ, ಸನಾತನ ಧರ್ಮದಲ್ಲಿನ ಕೆಲವೊಂದಿಷ್ಟು ಮೌಢ್ಯ ಆಚರಣೆಗಳು ಇಂದಿಗೂ ಜೀವಂತವಾಗಿರಲು ಇದೇ ಕಾರಣವಾಗಿದೆ. ಇದನ್ನ ಅನುಸರಿಸುವಂತಹ ಕೆಲವೊಂದಿಷ್ಟು ಮೇಲ್ಜಾತಿ ಎನಿಸಿಕೊಂಡಂತಹ ಪಂಗಡಗಳು ಇಂದಿಗೂ ಹುಟ್ಟಿನ ಕಾರಣಕ್ಕಾಗಿ ಜಾತಿಯನ್ನ ಅಳೆದು ಕೇವಲ ಪ್ರಾಣಿಗಳಂತೆ ನಡೆಸಿಕೊಳ್ಳುತ್ತಿರುವುದು ಕಂಡುಬರುತ್ತದೆ. ಭಗವದ್ಗೀತೆಯ ಪ್ರಕಾರ ವ್ಯಕ್ತಿ ಮಾಡುವ ಕೆಲಸದಿಂದ ಆತನ ಜಾತಿ ನಿರ್ಣಯವಾಗುತ್ತದೆ. ಹಾಗೆಂದ ಮಾತ್ರಕ್ಕೆ ಆತ ಇನ್ನೊಂದು ಜಾತಿಯವನನ್ನ ಕೀಳು ತಾನು ಮೇಲು ಎಂಬ ನಿಯಮವನ್ನ ಇದು ಸಂಪೂರ್ಣವಾಗಿ ವಿರೋಧಿಸುತ್ತದೆ. ಭಗವದ್ಗೀತೆಯ ಪ್ರಕಾರ ಮಾನವ ಧರ್ಮವೇ ಮನುಷ್ಯನಿಗೆ ಮುಖ್ಯವಾಗಿದೆ. ಆದರೆ ಏನು ಮಾಡೋದು? ಎಡಪಂಥೀಯರ ಬಾಯಲ್ಲಿ ಮನುಸ್ಮೃತಿಯೇ ಸನಾತನ ಧರ್ಮದ ಮೂಲ ಗ್ರಂಥವೆಂದು ನಂಬಿಸಲಾಗಿದೆ. ಮನುಸ್ಮೃತಿ ಎಂದರೆ ಏನು ಎಂಬುದನ್ನು ಸಣ್ಣ ಮಟ್ಟಿನಲ್ಲಿ ತಿಳಿಸಲಾಗಿದೆ ಮತ್ತು ಈ ರೀತಿಯಾದಂತಹ ನಿಯಮಗಳು ಸರಿಯೋ ತಪ್ಪೋ ಎಂಬುದನ್ನು ನೀವೇ ನಿರ್ಧರಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವಿಡಿಯೋ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.